ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಬ್ಯೂಟಿಫುಲ್ ಪ್ರಾಪರ್ಟಿ ತಂದಿದ್ದೀನಿ. ಈಚ್ ಫ್ಲೋರ್ಗೆ 2 ಯೂನಿಟ್ ಮಾಡಿದ್ದಾರೆ. 3 ಬೆಡ್ರೂಮ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ ನಿಮ್ಗೆ. ಇದು ಪೇಂಟ್ ನಿಮ್ಗೆ ಬ್ರಿಕ್ಸ್ ಡಿಸೈನ್ ಮತ್ತೆ ನಿಮ್ಗೆ ಬಾಲ್ಕನಿಗೆಲ್ಲ SS ರೈಲಿಂಗ್ಸ್ ಟಫಾನ್ ಗ್ಲಾಸ್ ಹಾಕಿದ್ದಾರೆ. ಕಿಟಕಿಗೆಲ್ಲ PUC ಡೋರ್ ಹಾಕಿ ವಿತ್ ಮಸ್ಕಿಟೋ ನೆಟ್ ಹಾಕಿದ್ದಾರೆ. PUC ಬರುತ್ತೆ ಡೋರ್ಸ್. ಎಲಿವೇಶನ್ ಬ್ಯೂಟಿಫುಲ್ ಎಲಿವೇಶನ್. ನಿಮಗೆ ಆಪೋಸಿಟ್ ಅಲ್ಲೇ ಲೇಕ್ ಬರುತ್ತಿದ್ದು, BTM ಲೇಔಟ್ ಲೇಕ್ ಬರುತ್ತಿದ್ದು. ಬ್ಯೂಟಿಫುಲ್ ಲೊಕೇಶನ್. ಆಪೋಸಿಟ್ ಅಲ್ಲೇ ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ. ನಿಮ್ಗೆ ಪ್ಲಾಟ್ ಆಪೋಸಿಟ್ ಅಲ್ಲೇ ಇದೆಲ್ಲ ಲೇಕ್ ಬರುತ್ತೆ. ಇಲ್ಲಿ ಪಾರ್ಕ್ ಬರುತ್ತೆ, ವಾಕಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ಇಲ್ಲಿ ಈ ಪ್ರಾಪರ್ಟಿ ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ. ಬಾಲ್ಕನಿಲಿ ನಿಂತ್ರೆ ನಿಮ್ಗೆ ಲೇಕ್, ಇದು ಒಳ್ಳೆ ಗಾಳಿ ಬೆಳಕು ಎಕ್ಸಲೆಂಟ್ ಆಗಿದೆ ಪ್ರಾಪರ್ಟಿ. ನಿಮ್ಗೆ ಹೀಗೆ ಬನ್ನಿ, ಇದು ರೋಡ್ ವಿಡ್ತ್ ಹೇಳ್ತೀನಿ ಬನ್ನಿ. ಹೀಗೆ ಬನ್ನಿ, ನಿಮ್ಗೆ ಇದು ಈಸ್ಟ್ ಬರುತ್ತೆ, ಸೈಟ್ ಈಸ್ಟ್ ಫೇಸಿಂಗ್ ಬರುತ್ತೆ. ರೋಡ್ ವಿಡ್ತ್ ಬಂದು ಇದು ನಿಮ್ಗೆ 50 ಫೀಟ್ ರೋಡ್ ಬರುತ್ತೆ. 50 ಫೀಟ್ ರೋಡ್ ಬರುತ್ತೆ ನಿಮ್ಗೆ. ಇದು ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬನ್ನಿ, ಇದು ಕಾರ್ ಎಂಟ್ರಿ ಬರುತ್ತೆ ನಿಮ್ಗೆ. ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಕೆಲಸ ನಡೀತಾ ಇದೆ. ಹೀಗೆ ಬನ್ನಿ, ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಸೆಕ್ಯೂರಿಟಿಗೆ ಒಂದು ರೂಮ್ ಇದೆ. ಇದು ಪೂರ್ತಿ ಕಾರ್ ಪಾರ್ಕಿಂಗ್ ಬರುತ್ತೆ ನಿಮ್ಗೆ. ಈಚ್ ಫ್ಲೋರ್ಗೆ ಒಂದು ಕಾರು, ಒಂದು 2 ವೀಲರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಬೋರ್ ಬರುತ್ತೆ, ಸಂಪ್ ಇದೆ. ಇಲ್ಲಿ ಬೋರ್ ಬರುತ್ತೆ, ಇಲ್ಲಿ ಸಂಪ್ ಬರುತ್ತೆ. 2 ಬೋರ್ ಹಾಕಿದ್ದಾರೆ. ಹೀಗೆ ಬನ್ನಿ, ಇದೆಲ್ಲ ಪಿಲ್ಲರು, ಹೆವಿ ಪಿಲ್ಲರು, ಬೀಮ್ ಕನ್ಸ್ಟ್ರಕ್ಷನ್ ಬರುತ್ತೆ ನಿಮ್ಗೆ. ಹೀಗೆ ಬನ್ನಿ, ಇದು ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಪ್ರಾಪರ್ಟಿ ಸುತ್ತ ಗಾಳಿ ಬೆಳಕೋಸ್ಕರ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇಲ್ಲಿ ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡ್ ಬರುತ್ತೆ. ಹೀಗೆ ಬಂದ್ರೆ ಇಲ್ಲಿ ನಿಮ್ಗೆ ಎಲೆಕ್ಟ್ರಿಸಿಟಿ ಪ್ಯಾನಲ್ ಬೋರ್ಡು, ಟ್ರಾನ್ಸ್ಫಾರ್ಮು ಎಲ್ಲ ಇಲ್ಲಿ ಬರುತ್ತೆ. ಈ ಸೈಡ್ ಬರುತ್ತೆ ನಿಮ್ಗೆ. ಎಲ್ಲ ಫ್ಲೋರ್ಗೂ ಇಲ್ಲಿಂದ ಲಿಫ್ಟ್ ಆಕ್ಸಿಸ್ ಇದೆ. ಇದು ಸ್ಟೇರ್ ಕೇಸ್ ಬರುತ್ತೆ. ಇಲ್ಲಿ ವಾಕಿಂಗ್ ಅಲಾರ ಹೋಗ್ಬೋದು, ಇಲ್ಲ ಲಿಫ್ಟ್ ಅಲಾರ ಹೋಗ್ಬೋದು. ಎಲ್ಲ ಫ್ಲೋರ್ಗೂ ಲಿಫ್ಟ್ ಆಕ್ಸಿಸ್ ಇದೆ. ಹೀಗೆ ಬನ್ನಿ, ಇದು ನಿಮ್ಗೆ 4 ಫೀಟ್ ಬರುತ್ತೆ ಸ್ಟೇರ್ ಕೇಸು, ಗ್ರೇನೈಟ್ ಹಾಕಿದ್ದಾರೆ. ನಿಮ್ಗೆ ಪಾರ್ಕಿಂಗ್ ಇಂದಾನೆ ಇಲ್ಲಿವರೆಗೂ ಲಿಫ್ಟ್ ಆಕ್ಸಿಸ್ ಇದೆ. ನಿಮ್ಗೆ ಬಲಗಡೆ ಒಂದು ಫ್ಲಾಟ್ ಬರುತ್ತೆ, ಎಡಗಡೆ ಒಂದು ಫ್ಲಾಟ್ ಬರುತ್ತೆ. ಇದೆಲ್ಲ ಗ್ರೇನೈಟ್ ಅಲ್ಲಿ ನಿಮ್ಗೆ ಸ್ಕ್ಲಾಡಿಂಗ್ ಮಾಡಿದ್ದಾರೆ. ಹೀಗೆ ಬನ್ನಿ, ನಿಮ್ಗೆ ಇಲ್ಲಿ SSL MSL ಒಂದು ಸೇಫ್ಟಿಗೆ ಗೇಟ್ ಹಾಕೊಂಡ್ರೆ, ಗ್ರಿಲ್ ಮಾಡಿಸ್ಕೊಂಡ್ರೆ ನಿಮ್ಗೆ ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ. ಒಂದು ಬೆಲ್ ಪಾಯಿಂಟ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇದು ಪೂರ್ತಿ ಕಾರಿಡಾರ್ ಬರುತ್ತೆ ನಿಮ್ಗೆ. ಕಾರಿಡಾರ್ಗೆಲ್ಲ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಹಾಕಿದ್ದಾರೆ. ಇದು ನಿಮ್ಗೆ ಎಂಟ್ರಿ ನಾರ್ತ್ ಎಂಟ್ರಿ ಬರುತ್ತೆ. ವಾಸ್ಕಲ್ಲು, ಮೇನ್ ಡೋರ್ ಎಲ್ಲ ಟೀಕುಡ್ ಬರುತ್ತೆ. ಹೀಗೆ ಬನ್ನಿ, ನಿಮ್ಗೆ ಹೆವಿ ಥಿಕ್ನೆಸ್ ಟೀಕುಡ್ ವಾಸ್ಕಲ್ ಹಾಕಿದ್ದಾರೆ. ಮೇನ್ ಡೋರ್ ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ. ಇದು ಪಾಲಿಶ್ ಆಗಿಲ್ಲ, ಮಾಡ್ಕೊಡ್ತಾರೆ. ಬ್ಯೂಟಿಫುಲ್ ಆಗಿದೆ. ಮೇನ್ ಡೋರ್ ಟೀಕುಡ್ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಪೂರ್ತಿ ಲಿವಿಂಗ್ ಸ್ಪೇಸ್ ಬರುತ್ತೆ ನಿಮ್ಗೆ. ಇದು ಮೆಜರ್ಮೆಂಟ್ ಬಂದು 2264 ಸ್ಕ್ವೇರ್ ಫೀಟ್ ಬರುತ್ತೆ. 2264 ಅಡಿ ಬರುತ್ತೆ. ಇದು ಪೂರ್ತಿ ಲಿವಿಂಗ್ ಸ್ಪೇಸ್ ಬರುತ್ತೆ. ಒಳ್ಳೆ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗು 2x4 ಟೈಲ್ಸ್ ಬರುತ್ತೆ ಫ್ಲೋರಿಂಗು. ನಿಮಗೆ ಎಂಟ್ರೆನ್ಸ್ ಅಲ್ಲೇ ಪೂಜಾ ಬರುತ್ತೆ. ಇದು ಇಲ್ಲಿ ಪೂಜಾ ಬರುತ್ತೆ. ಒಳ್ಳೆ ಟೈಲ್ಸ್, ವೈಟ್ ಕಲರ್ ಟೈಲ್ಸ್, ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. 2x4 ಟೈಲ್ಸ್ ಹಾಕಿದ್ದಾರೆ. ಆರಾಮಾಗಿ ಒಂದು ಇಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಸ್ ಇದೆ. ಟೀಕುಡ್ ವಾಸ್ಕಲ್ ಹಾಕಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇದು ರೋಡ್ ವ್ಯೂ ಬರುತ್ತೆ, ಬಾಲ್ಕನಿ ಬರುತ್ತೆ. ಇದು UPVC ಬರುತ್ತೆ, EPVC ಬರುತ್ತೆ ವಿತ್ ಮಸ್ಕಿಟೋ ನೆಟ್ ಹಾಕಿದ್ದಾರೆ. ಇದು ಬಾಲ್ಕನಿ ಬರುತ್ತೆ. ನಿಮ್ಗೆ ಆಪೋಸಿಟ್ ಅಲ್ಲೇ ಲೇಕ್ ವ್ಯೂ ಸಿಗುತ್ತೆ ನಿಮ್ಗೆ. ಲೇಕ್ ವ್ಯೂ ಬ್ಯೂಟಿಫುಲ್ ಆಗಿದೆ. ಇದು ಪೂರ್ತಿ ಬಾಲ್ಕನಿ ಬರುತ್ತೆ ನಿಮ್ಗೆ. ನಿಮ್ಗೆ ಇದು ಫ್ಲೋರಿಂಗ್ ಎಲ್ಲ ವುಡನ್ ಟೈಪ್ ಟೈಲ್ಸ್ ಹಾಕಿದ್ದಾರೆ. ಇದು ಬಾಲ್ಕನಿ ಬರುತ್ತೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಕಿಚನ್ ಬರುತ್ತೆ ನಿಮ್ಗೆ.
ಕೆಳಗಡೆ ಎಲ್ಲ ಸಿಲಿಂಡರ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಗ್ಯಾಸ್ ಲೈನ್ ಇಲ್ಲಿವರೆಗೂ ಬಂದಿದೆ. ವೆಂಟಿಲೇಷನ್ UPVC ಕಿಟ್ ಇಟ್ಟಿದ್ದಾರೆ. ಎಲ್ ಶೇಪಲ್ ಗ್ರೇನೈಟ್ ಸ್ಲ್ಯಾಬ್ ಹಾಕೊಡ್ತಾರೆ. ಹೀಗೆ ಬಂದ್ರೆ ಇಲ್ಲಿ ಯುಟಿಲಿಟಿ ಬರುತ್ತೆ ನಿಮ್ಗೆ. ಯುಟಿಲಿಟಿ ಕೂಡ ಅಷ್ಟೇ ವಿಶಾಲವಾಗಿದೆ. ಇಲ್ಲಿ ನಿಮ್ಗೆ ಒಂದು ಸಿಂಕ್ ಹಾಕೊಡ್ತಾರೆ. ಅಪ್ ಟು 4 ಫೀಟ್ ವರೆಗೂ ನಿಮ್ಗೆ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. 2x4 ಟೈಲ್ಸ್. ಫ್ಲೋರಿಂಗ್ ಎಲ್ಲ ನಿಮ್ಗೆ ವಿತ್ ವಾಟರ್ ಪ್ರೂಫ್ ಮಾಡಿಸಿ ಆಂಟಿಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ. ಇದೊಂದು ರೂಮ್ ಬರುತ್ತೆ. ಇದಕ್ಕೆ ಅಟ್ಯಾಚ್ ಬರುತ್ತೆ. ಇದು ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಫ್ಲೋರಿಂಗ್ ಎಲ್ಲ 2x4 ಟೈಲ್ಸ್ ಹಾಕಿದ್ದಾರೆ. UPVC ವೆಂಟಿಲೇಷನ್ಗೆ ಕಿಟ್ ಇಟ್ಟಿದ್ದಾರೆ. ಇದಕ್ಕೆ ಅಟ್ಯಾಚ್ ಬರುತ್ತೆ. ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇದು ಕಾಮನ್ ವಾಶ್ರೂಮ್ ಬರುತ್ತೆ. ನೋಡಿ, ಕಾಮನ್ ವಾಶ್ರೂಮ್ ಕೂಡ ತುಂಬಾ ವಿಶಾಲವಾಗಿದೆ. ಇದು ಸೆಕೆಂಡ್ ರೂಮ್ ಬರುತ್ತೆ. ಇದಕ್ಕೂ ಅಷ್ಟೇ ನಿಮ್ಗೆ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. 2x4 ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗು ಇದು ರೋಡ್ ವ್ಯೂ ಬರುತ್ತೆ. ಇಲ್ಲಿ ಬಾಲ್ಕನಿ ಬರುತ್ತೆ. ಇದಕ್ಕೆ ಅಪೋಸಿಟ್ ಅಲ್ಲಿ ಲೇಕ್ ವ್ಯೂ ಇದೆ ನಿಮ್ಗೆ. ಇದಕ್ಕೂ ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ. ಇದು ಕಾಮನ್ ರೂಮ್ ಬರುತ್ತೆ. ಕಾಮನ್ ವಾಶ್ರೂಮ್ ಅಲ್ಲಿ ನೋಡಿದ್ರಲ್ಲ, ಕಾಮನ್ ವಾಶ್ರೂಮ್ ಬರುತ್ತೆ. ತುಂಬಾ ವಿಶಾಲವಾಗಿದೆ. ಇದು ಥರ್ಡ್ ರೂಮ್ ಬರುತ್ತೆ. ಇದು ಈ ಸೈಡು ಅಷ್ಟೇ ನಿಮ್ಗೆ ರೋಡ್ ವ್ಯೂ ಬರುತ್ತೆ. UPVC ವಿತ್ ಮಸ್ಕಿಟೋ ನೆಟ್ ಹಾಕಿದ್ದಾರೆ. ಸ್ಲೈಡಿಂಗ್ ಡೋರ್ ಹಾಕಿದ್ದಾರೆ. ಒಳ್ಳೆ ಲೊಕೇಶನ್. ಇದು ಟಾಪ್ ಲೊಕೇಶನ್ ಲೊಕೇಟ್ ಆಗಿದೆ ಪ್ರಾಪರ್ಟಿ. ಇದು ನಿಮ್ಗೆ ಲಿಫ್ಟ್ ಇಂದ ಬಲಗಡೆ ಸೈಡ್ ಆಯ್ತು. ಎಡಗಡೆ ಪ್ರಾಪರ್ಟಿ ತೋರಿಸ್ತೀನಿ. ಹೀಗೆ ಬನ್ನಿ. ಲಿಫ್ಟ್ ಇಂದ ಎಡಗಡೆ ಪ್ರಾಪರ್ಟಿ ಬರುತ್ತೆ. 3 ಬೆಡ್ರೂಮ್ ಬರುತ್ತೆ. ಹೀಗೆ ಬಂದ್ರೆ MSL SSL ಇಲ್ಲೊಂದು ಸೇಫ್ಟಿಗೆ ಒಂದು ಗ್ರಿಲ್ ಹಾಕೊಂಡ್ರೆ ಇಂಡಿವಿಜುವಲ್ ಫ್ಲಾಟ್ ಆಗುತ್ತೆ. ಇದು ಪೂರ್ತಿ ಕಾರಿಡಾರ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಹಾಕಿದ್ದಾರೆ. ಹೀಗೆ ಬನ್ನಿ. ನಿಮ್ಗೆ ಮೇನ್ ಡೋರ್ ವಾಸ್ಕಲ್ಲೆಲ್ಲ ಟೀಕುಡ್ ಬರುತ್ತೆ. ಬ್ಯೂಟಿಫುಲ್ ಆಗಿ ಮಾಡಿಸಿದ್ದಾರೆ. ಮೇನ್ ಡೋರ್ ಒಳ್ಳೆ ಪಾಲಿಶ್ ಮಾಡ್ಕೊಡ್ತಾರೆ. ಹೀಗೆ ಬನ್ನಿ. ಇದು ಪೂರ್ತಿ ಲಿವಿಂಗ್ ಸ್ಪೇಸ್ ಬರುತ್ತೆ ನಿಮ್ಗೆ. ಎಲ್ ಶೇಪ್ ಅಲ್ಲಿ ಮಾಡಿದ್ದಾರೆ. ಲಿವಿಂಗು ಬ್ಯೂಟಿಫುಲ್ ಆಗಿದೆ. ತುಂಬಾ ವಿಶಾಲವಾಗಿದೆ ಲಿವಿಂಗ್ ಸ್ಪೇಸ್. ನಿಮ್ಗೆ ಫ್ಲೋರಿಂಗ್ ಎಲ್ಲ 2x4 ಟೈಲ್ಸ್ ಹಾಕಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಕಾಮನ್ ರೂಮ್ ಬರುತ್ತೆ. ಈ ರೂಮ್ ಕೂಡ ತುಂಬಾ ವಿಶಾಲವಾಗಿದೆ. ನಿಮ್ಗೆ 2 ಸೈಡ್ UPVC ಒಂದು ಕಿಟ್ ಇಟ್ಟಿದ್ದಾರೆ. ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಕಾಮನ್ ವಾಶ್ರೂಮ್. ಹೀಗೆ ಬಂದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಿಮ್ಗೆ ಇಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ 2x4 ಟೈಲ್ಸ್ ಹಾಕಿದ್ದಾರೆ. UPVC ನಿಮ್ಗೆ ವಿತ್ ಮಸ್ಕಿಟೋ ನೆಟ್ ಸ್ಲೈಡಿಂಗ್ ಡೋರ್ ಹಾಕಿದ್ದಾರೆ. ಇದು ಬಾಲ್ಕನಿ ಬರುತ್ತೆ ನಿಮ್ಗೆ. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಇದು ಥರ್ಡ್ ರೂಮ್ ಬರುತ್ತೆ. ಇಲ್ಲಿ ಕಿಂಗ್ ಸೈಜ್ಗೆ ಕಾಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ವೆಂಟಿಲೇಷನ್ UPVC ಒಂದು ಕಿಟ್ ಇಟ್ಟಿದ್ದಾರೆ. ವಿತ್ ಮಸ್ಕಿಟೋ ನೆಟ್ ಬರುತ್ತೆ. ಇದಕ್ಕೂ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ನಿಮಗೆ ಇಲ್ಲಿ ಪೂಜಾ ಬರುತ್ತೆ. 2x4 ಟೈಲ್ಸ್ ಹಾಕಿದ್ದಾರೆ. ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಟೀಕುಡ್ ವಾಸ್ಕಲ್ ಹಾಕಿದ್ದಾರೆ. ಟೀಕುಡ್ ಡೋರ್ ಅಲ್ಲಿ ಇದೆ ನೋಡಿ. ಈ ಡೋರ್ ನ ಇಲ್ಲಿ ಫಿಟ್ ಮಾಡ್ಕೊಡ್ತಾರೆ ನಿಮಗೆ. ಇಲ್ಲಿ ಕಿಚನ್ ಬರುತ್ತೆ. ಎಲ್ ಶೇಪ್ ಗ್ರಾನೈಟ್ ಸ್ಲ್ಯಾಬ್ ಹಾಕೊಡ್ತಾರೆ. ಕೆಳಗಡೆಯಿಂದಾನೆ ಗ್ಯಾಸ್ ಲೈನ್ ಬಂದಿದೆ ನಿಮ್ಗೆ. ಇಲ್ಲಿ ನಿಮ್ಗೆ ಇದಕ್ಕೆ ಚಿಮ್ನಿ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಆಕುಗಳು ಹಾಕೊಳ್ಳೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಫ್ರಿಡ್ಜ್ ಎಲ್ಲ ಇಟ್ಕೊಳ್ಳೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ. ಇದು ಯುಟಿಲಿಟಿ ಬರುತ್ತೆ. ನಿಮ್ಗೆ ಇಲ್ಲಿ ಒಂದು ಸಿಂಕ್ ಹಾಕೊಡ್ತಾರೆ. ಪಾತ್ರೆ ತೊಳೆಯಕ್ಕೆ ಒಂದು ಸಿಂಕ್ ಹಾಕೊಡ್ತಾರೆ. ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಸಿಲಿಂಡರ್ ಇಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಸಿಲಿಂಡರ್ ಇಟ್ಕೋಬಹುದು. ಹೀಗೆ ಬನ್ನಿ. ನಿಮ್ಗೆ ಇದು
ಈಚ್ ಫ್ಲೋರ್ಗೆ 2 ಯೂನಿಟ್ ಮಾಡಿದ್ದಾರೆ. ಟೋಟಲ್ 10 ಯೂನಿಟ್ ಇದೆ. ಮೇಲ್ಗಡೆ ಓಪನ್ ಟೆರೆಸ್ ಇದೆ. ಟೆರೆಸ್ ತೋರಿಸ್ತೀನಿ, ಹೀಗೆ ಬನ್ನಿ. ಕಾಮನ್ ಟೆರೆಸ್ ಬರುತ್ತೆ. ಇದು ಕಾಮನ್ ಓಪನ್ ಟೆರೆಸ್ ಬರುತ್ತೆ ಪ್ರತಿಯೊಬ್ಬರಿಗೂ. ನಿಮ್ಗೆ ಇಲ್ಲಿಂದಾನೆ ನೋಡಿ, ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದು BMTC ಟರ್ಮಿನಲ್ ಬರುತ್ತೆ. BTM ಲೇಔಟ್ ಟರ್ಮಿನಲ್ ಬರುತ್ತೆ ನೋಡಿ. ಲೊಕೇಶನ್ ನಿಮ್ಗೆ ಇದು ಆಪೋಸಿಟ್ ಲೇಕ್, ಬ್ಯೂಟಿಫುಲ್ ಲೊಕೇಶನ್ ಬರುತ್ತೆ ನಿಮ್ಗೆ. ಪ್ರಾಪರ್ಟಿ ಟಾಪ್ ಲೊಕೇಶನ್ ಲೊಕೇಟ್ ಆಗಿದೆ. ಎಕ್ಸಲೆಂಟ್ ಆಗಿ ಬರುತ್ತೆ. ಇದು ಒಳ್ಳೆ ವ್ಯೂ ಇದೆ. ಹೀಗೆ ಬನ್ನಿ ನೋಡಿ, ವ್ಯೂ, ಲೇಕ್ ವ್ಯೂ ಬರುತ್ತೆ. ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿದೆ ಈ ಪ್ರಾಪರ್ಟಿ. ಈ ಪ್ರಾಪರ್ಟಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಓನರ್ ನಂಬರ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ. ಈ ಪ್ರಾಪರ್ಟಿ ಡೀಟೇಲ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ ಆಗಿ ಹಾಕಿರ್ತೀನಿ, ಪ್ರೈಸ್, ಲೊಕೇಶನ್ ಅಲ್ಲಿ ಹಾಕಿರ್ತೀನಿ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು BTM ಲೇಔಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಲೊಕೇಟ್ ಆಗಿದೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. N9 ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.